ಸ್ನೇಹಿತರೆ ನಮಸ್ಕಾರ. ತೀರ್ಥಹಳ್ಳಿಯ ತಮ್ಮ ತೋಟದ ನಡುವೆ ಅರವಿಂದ್ ಅವರು ನಿರ್ಮಿಸಿರುವ ಈ ತೊಟ್ಟಿಮನೆಯ ಹೋಮ್ ಟೂರ್ ಅನ್ನು ನೀವು ವೀಕ್ಷಿಸಿದ್ದೀರಿ, ಇಷ್ಟಪಟ್ಟಿದ್ದೀರಿ. ಗೃಹ ನಿರ್ಮಾಣದಲ್ಲಿ ವೆಚ್ಚ ಕಡಿತ ಮಾಡುವ ಕುರಿತು ಆಳವಾಗಿ ಅಧ್ಯಯನ ಮಾಡಿರುವ ಅರವಿಂದ್ 2700 ಚದರ ಅಡಿ ವಿಸ್ತೀರ್ಣದ ಈ ಸುಂದರ ತೊಟ್ಟಿಮನೆಯನ್ನು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಕೇವಲ 35 ಲಕ್ಷದಲ್ಲಿ ಕಟ್ಟಿ ಮುಗಿಸಿದವರು. ಬಹುತೇಕ ಎಲ್ಲಾ ಗೃಹ ನಿರ್ಮಾಣ ಯೋಜನೆಗಳಲ್ಲಿ ವೆಚ್ಚವು ಪ್ರಾರಂಭಿಕ ಬಜೆಟ್ ಅನ್ನು ಮೀರಿ ಹೋಗಲು ಮುಖ್ಯ ಕಾರಣವೊಂದನ್ನು ಬೊಟ್ಟು ಮಾಡಿ ತೋರಿಸುವ ಅವರು ಮನೆ ನಿರ್ಮಾಣದ ಖರ್ಚನ್ನು ಕಡಿಮೆ ಮಾಡಲು ಸರಳ ಕಿವಿಮಾತುಗಳನ್ನು ಈ ವಿಡಿಯೋದಲ್ಲಿ ಆಡಿದ್ದಾರೆ. ಈ ಪುಟ್ಟ ವಿಡಿಯೋ ನಿಮಗೆ ಉಪಯುಕ್ತವೆನಿಸಬಹುದು, ವೀಕ್ಷಿಸಿ. ಹೇಗೆ ನೀವು ಇಷ್ಟು ಕಡಿಮೆ ವೆಚ್ಚದಲ್ಲಿ ಇಷ್ಟು ದೊಡ್ಡ ಮನೆಯ ಒಂದು ನಿರ್ಮಾಣ ಕಾರ್ಯವನ್ನು ನಿಭಾಯಿಸಿದ್ರಿ? ನಾವು ಅಂದರೆ ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ಲೇ ಇದಕ್ಕೆ ಲೋ ಕಾಸ್ಟ್ ಫಿಲಾಸಫಿ ಇತ್ತು. ಸೊ ನನಗೆ ಸ್ಕ್ವೇರ್ ಫೀಟಿಗೆ ಇಷ್ಟು ಬಜೆಟ್ ಅಂತ ಹೇಳಿಯೇ ಶುರು ಮಾಡಿದ್ದು. ಅದನ್ನ ನನ್ನ ಸ್ಟಡಿ ಪ್ರಕಾರ ಫೌಂಡೇಶನ್ಗೆ ಎಷ್ಟು, ಗೋಡೆಗೆ ಎಷ್ಟು ಅಂತ ಡಿವೈಡ್ ಮಾಡಿ ಇಟ್ಕೊಂಡಿದ್ದೆ. ಲೈಕ್ ಇನ್ ಎನಿ IT ಪ್ರಾಜೆಕ್ಟ್ ಅಲ್ಲಿ ಮಾಡುವಾಗೆ ಡಿಸೈನಿಗೆ ಇಷ್ಟ ಆಗಬೇಕು, ಬಿಲ್ಡಿಂಗ್ ಇಷ್ಟ ಆಗಬೇಕು, ಟೆಸ್ಟಿಂಗಿಗೆ ಇಷ್ಟ ಬೇಕು ಅನ್ನೋ ಹಾಗೆ. ಜನರಲಿ ಒಂದು ತಮ್ಮ ರೂಲ್ ಇದೆ, ನಿಮಗೆ ಫೌಂಡೇಶನ್ಗೆ ಎಷ್ಟು ಖರ್ಚಾಗತ್ತೆ ಅದರ 10 ಪಟ್ಟು ಮನೆ ಕಂಪ್ಲೀಟ್ ಆಗುವಾಗ ಖರ್ಚಾಗತ್ತೆ ಅಂತ ಇದೆ. ಸೊ ನನ್ನ ಫೌಂಡೇಶನ್ಗೆ ಬಜೆಟ್ ಇತ್ತು. ಈಗ 35 ಲಕ್ಷ ನನ್ನ ಬಜೆಟ್ ಅಂದ್ರೆ ಫೌಂಡೇಶನ್ 3.5 ಲಕ್ಷ ಕ್ರಾಸ್ ಆಗಬಾರ್ದು. ಸೊ ಆ ಲೆವೆಲ್ ಇಂದಾನೇ ನಾನು ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡ್ತಾ ಬಂದೆ. ರೈಟ್. ಈಗ ಯೂಶಲಿ ನಿಮ್ಮ ಬಜೆಟ್ ತಪ್ಪುದು ಹೇಗೆ ಅಂದ್ರೆ ಇಮೋಷನಲ್ ಡಿಸಿಷನ್ಸ್. ಈಗ ಟೈಲ್ಸ್ ನೋಡ್ಲಿಕ್ಕೆ ಹೋಗ್ತೀರಾ ನೀವು, ಫ್ಲೋರಿಂಗ್, ನಿಮ್ಮ ಬಜೆಟ್ ಇಷ್ಟು ಅಂತ ಇರುತ್ತೆ, 100 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ಇರುತ್ತೆ. ಅವನು 50 ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ತೋರಿಸ್ತಾ ಬರ್ತಾನೆ. ನಿಮಗೆ ಅಲ್ಲಿ ಯಾವುದೋ ಒಂದು 150 ರೂಪಾಯಿದ 200 ರೂಪಾಯಿದ ಇಷ್ಟ ಆಗುತ್ತೆ. ಫ್ಲೋರಿಂಗ್ ಒಂದೇ ಅಲ್ಲ, 50 ರೂಪಾಯಿ ಅಲ್ಲ ಅಂತ ಹೇಳಿ ಅದಕ್ಕೆ ಖರ್ಚು ಮಾಡ್ತೀರಾ. ಆ ಒಂದೊಂದೇ ಐಟಮ್ ನೀವು ಇಮೋಷನಲ್ ಡಿಸಿಷನ್ ತಗೊಂಡಾಗ ಇಟ್ ಆಡ್ಸ್ ಅಪ್. ನಿಮ್ಮ ಇಡೀ ಪ್ರಾಜೆಕ್ಟ್ ಕಾಸ್ಟ್ 20% 30% ಜಾಸ್ತಿ ಆಗಿರುತ್ತೆ. ನಿಜ. ಸೊ ನೀವು ಒಂದೊಂದು ಕಾಂಪೋನೆಂಟಿಗೂ ಇಷ್ಟಿಷ್ಟು ಬಜೆಟ್ ಇದೆ ಅಂತ ಹೇಳಿ ಅದರಲ್ಲೇ ಫ್ಲೆಕ್ಸಿಬಲ್ ಆಪ್ಷನ್ಸ್ ಅನ್ನು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನಿಮ್ಗೆ ಇಂಟರ್ನೆಟ್ ಇರೋದ್ರಿಂದ ಪ್ರತಿಯೊಂದು ಡೇಟಾನು ಅವೈಲೇಬಲ್ ಇದೆ. ನಿಮಗೆ ಫೌಂಡೇಶನ್ಗೆ ಇಷ್ಟು ಖರ್ಚಾದರೆ ಮನೆಗೆ ಇಷ್ಟು ಇದೆ ಅಂತಿದೆ, ಫ್ಲೋರಿಂಗಿಗೆ ಇಷ್ಟು ಖರ್ಚಾದರೆ ಮನೆಗೆ ಇಷ್ಟ ಆಗುತ್ತೆ ಅಂತ ಇದೆ, ಪೇಂಟಿಂಗಿಗೆ ಕಂಪೇರ್ ಮಾಡಿ ತಗೊಳ್ಬೋದು. ಸೊ ಇಂಟರ್ನೆಟ್ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಸೊ ಬಜೆಟ್ ಅನ್ನು ನೀವು ಫ್ರೀಸ್ ಮಾಡಿದ್ರೆ ನಿಮಗೆ ಉತ್ತಮ ಬಜೆಟ್ ನಲ್ಲಿ ಮನೆ ಕಟ್ಟಬಹುದು ಅಲ್ವಾ? ಹೌದು. ಪ್ರತಿಯೊಂದು ಕಾಂಪೊನೆಂಟಿಗೂ ಇಷ್ಟು ಬಜೆಟ್ ಅಂತ ಮಾಡಿಟ್ಟಿದ್ದೆ ನಾನು. ಯಾಕಂದ್ರೆ ಲೋ ಕಾಸ್ಟ್ ಫಿಲಾಸಫಿ ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಲೋ ಕಾಸ್ಟ್, ನಾಟ್ ನೆಸೆಸರ್ಲಿ ಲೋ ಕ್ವಾಲಿಟಿ. ಬೇಡದ ಖರ್ಚನ್ನು ಅವಾಯ್ಡ್ ಮಾಡಿ, ಬೇಕಾದಕ್ಕೆ ಒಳ್ಳೆ ಮೆಟೀರಿಯಲ್ ಹಾಕಿ. ಈಗ ಸೈಜ್ ಕಲ್ ಬದಲು ಬೋಲ್ಡರು, ಇಂಥ ಡೆಸಿಷನ್ಸ್ ಅಂತ ತಗೊಂಡ್ರೆ ಸಿಗ್ನಿಫಿಕೆಂಟ್ ಸೇವಿಂಗ್ ಸಿಗುತ್ತೆ ನಿಮಗೆ. ಮತ್ತೆ ಈಗ ಮರಗಳಲ್ಲಿ ರಿಸೈಕಲ್ಡ್ ವುಡ್, ಈಗ ಕ್ವಾಲಿಟಿಯಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಬಟ್ ಟೀಕ್ ವುಡ್ ಬಾಗಿಲು ಮಾಡೋ ಬದಲು ಮಹೋಗನಿ, ಸೋಫಾ ವುಡನ್ ನೀವು ಅಂಗಡಿಯಿಂದ ತರೋ ಬದಲು ನಾನೇ ಇಲ್ಲಿ ಫ್ಯಾಬ್ರಿಕೇಟ್ ಮಾಡಿಸಿದೆ. ಹಳ್ಳಿ ಮನೆಗೆ ಸಾಕು ಸಿಂಪಲ್ ಸೋಫಾ. ರೈಟ್. ಸೊ ಜಾಣತನದಿಂದ ನಿಭಾಯಿಸಿದ್ರೆ ಮನೆ ಖರ್ಚನ್ನ ರೀಸನೇಬಲ್ ಕಾಸ್ಟಿಗೆ ತರಬಹುದಲ್ವಾ? ಪ್ರತಿ ಪ್ರಾಜೆಕ್ಟಿನಾಗೆ ಇದು ಒಂದು ಪ್ರಾಜೆಕ್ಟ್ ಬಜೆಟ್ ಅಂತ ಇಟ್ಟರೆ ಅದನ್ನ ಕಾಂಪೊನೆಂಟ್ ವೈಸ್ ಡಿವೈಡ್ ಮಾಡಿ ಅದನ್ನ ಒಂಥರ ಒಬ್ಸೆಸಿವ್ಲಿ ಕಂಟ್ರೋಲ್ ಮಾಡಬೇಕು. ಆಗ ನೀವು ಲೋ ಕಾಸ್ಟ್ ಅಲ್ಲಿ ಮಾಡಬಹುದು. ರೈಟ್.